ದರ್ಶನ್ ಭವಿಷ್ಯ ನಿರ್ಧಾರ ಆಗುತ್ತೆ. ಡಿ ಗ್ಯಾಂಗಿಗೆ ಜೈಲ ಅಥವಾ ಬೇಲ ಇದು ನಿರ್ಧಾರ ಆಗುತ್ತೆ. ಈಗ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಹೈಕೋರ್ಟ್ ಕೊಟ್ಟಂತ ಜಾಮೀನು ಇದನ್ನ ಪ್ರಶ್ನೆ ಮಾಡಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು. ಅದೇನಾಗತ್ತೆ ಇವತ್ತು ಗೊತ್ತಾಗತ್ತೆ. ಹೈಕೋರ್ಟ್ ನೀಡಿದಂತ ಜಾಮೀನು ವಜಾಕ್ಕೆ ಆಗ್ರಹಿಸಲಾಗಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಪೊಲೀಸರ ಪರ ಎಸ್ಪಿಪಿ ಸಿದ್ಧಾರ್ಥ್ ಲೂತ್ರಾ ವಾದ ಮಾಡಿದ್ರೆ, ದರ್ಶನ್ ಪರ ವಕೀಲರು ಕೂಡ ವಾದ ಮಾಡಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಹಲವು ಸಾಕ್ಷ್ಯಗಳನ್ನ ಮುಂದಿಟ್ಟಿದ್ದಾರೆ. ವಾದ ಮತ್ತು ಪ್ರತಿವಾದ ಮುಗಿದ್ರೆ ಇವತ್ತೇ ತೀರ್ಪು ಹೊರಗಡೆ ಬರುತ್ತಾ? ಆರೋಪಿ ದರ್ಶನ್ಗೆ ಢವಢವ ಶುರುವಾಗಿದೆ. ಈ ಪ್ರಕರಣದಲ್ಲಿ 6 ತಿಂಗಳ ಜೈಲು ವಾಸ ಮುಗಿದಿದೆ. ಜಾಮೀನ್ ಸಿಕ್ತು ಅಂತ ರಿಲ್ಯಾಕ್ಸ್ ಆಗಿದ್ದ ಡಿ ಗ್ಯಾಂಗ್ ಈಗ ಮತ್ತೆ ಸಂಕಷ್ಟಕ್ಕೆ ಸಿಕ್ಕಾಕೋತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಡಿ ಗ್ಯಾಂಗಿಗೆ ಜೈಲಾಗತ್ತಾ ಬೇಲಾಗತ್ತಾ ನೋಡ್ಬೇಕಿವತ್ತು. ವಾದ ಪ್ರತಿವಾದ ಇವತ್ತೇ ಮುಗಿದ್ರೆ ತೀರ್ಪು ಪ್ರಕಟ ಆಗೋ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ. ಚೇತನ್, ಒಂದ್ ಕಡೆ ಹೆಚ್ಚುವರಿ ಚಾರ್ಜ್ ಶೀಟ್ ನ ಆತಂಕ ಇದ್ರೆ, ಮತ್ತೊಂದ್ ಕಡೆ ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗತ್ತೆ ಅನ್ನೋದು, ಜೈಲಾಗತ್ತಾ ಬೇಲಾಗತ್ತಾ ಅಂತ. ಈಗ ಜಾಮೀನ್ ಸಿಕ್ಕಿದೆ, ರಿಲ್ಯಾಕ್ಸ್ ಮೂಡ್ ಅಲ್ಲಿ ಇದ್ರು. ಬಟ್ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಇರುವಂತಹ ಈ ವಿಚಾರಣೆ ದರ್ಶನ್ಗೆ ಯಾವ ರೀತಿ ಮುಳುವಾಗಬಹುದು? ಇಲ್ಲಿ ತನಕದ ವಾದ ಪ್ರತಿವಾದ ನೋಡ್ತಾ ಇದ್ರೆ ಈ ಕೇಸಿಗೆ ಯಾವ ರೀತಿ ಇದು ಸಂಕಷ್ಟ ತರಬಹುದು ಅನ್ಸುತ್ತೆ ದರ್ಶನ್ ಪ್ರಕರಣದಲ್ಲಿ? ಶ್ವೇತಾ, ಅಂದರೆ ಪ್ರಮುಖವಾಗಿ ಇವಾಗ ಆಲ್ರೆಡಿ ಏನು ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಬೇಲ್ ಅರ್ಜಿಯನ್ನು ಪ್ರಶ್ನಿಸಿ ಏನು ಅಧಿಕಾರಿಗಳು ಬೆಂಗಳೂರು ಪೊಲೀಸರ ಅರ್ಜಿಯನ್ನು ಸಲ್ಲಿಸಿದ್ರು, ಅದು ವಿಚಾರಣೆ ಇವತ್ತು ಕಂಟಿನ್ಯೂ ಆಗುವಂಥದ್ದು. ಅಂದರೆ ಈ ಹಿಂದೆಯಿಂದನೂ ಕೂಡ ಆರ್ಗ್ಯುಮೆಂಟ್ಸ್ ನಡೀತಿತ್ತು. ದರ್ಶನ್ ಪರ ವಕೀಲ ಅಭಿಷೇಕ್ ಮನೋಹರ್ ಸಿಂಘ್ವಿ ಏನಿದ್ದಾರೆ ಅವರು ಕೂಡ ವಾದವನ್ನು ಒಂದಷ್ಟು ಆರ್ಗ್ಯುಮೆಂಟ್ಸನ್ನು ಈ ಹಿಂದೆ ಮಾಡಿರುವಂಥದ್ದು, ಅಂದರೆ ಕಳೆದ ಒಂದು ಸೆಷನ್ನಲ್ಲಿ ಮಾಡಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಗ್ರೌಂಡ್ ಆಫ್ ಅರೆಸ್ಟನ್ನು ತೋರಿಸಿಲ್ಲ, ದರ್ಶನನ್ನು ಬಂಧನ ಮಾಡೋದಕ್ಕೆ ಕಾರಣವನ್ನು ತೋರಿಸಿಲ್ಲ, ಮತ್ತು ದರ್ಶನ್ ಇಲ್ಲಿ ಆರೋಪಿನೇ ಅಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಸಮಜಾಯಿಷಿಯನ್ನ ಹೇಳಿಕೆಗಳನ್ನ ಆರ್ಗ್ಯುಮೆಂಟ್ಸ್ ಅನ್ನ ಅವ್ರು ಮಾಡಿರುವಂತದ್ದು. ಅಂದ್ರೆ ಈ ಹಿಂದೆ ಇದೇ ಆಧಾರದ ಮೇಲೆ ಗ್ರೌಂಡ್ ಆಫ್ ಅರೆಸ್ಟ್ ಅನ್ನ ಸರಿಯಾಗಿ ಬೆಂಗಳೂರು ಪೊಲೀಸರು ಮಾಡಿಲ್ಲ ಅನ್ನೋ ಆಧಾರದ ಮೇಲೆನೆ ಕರ್ನಾಟಕ ಹೈಕೋರ್ಟ್ ಒಂದು ಜಾಮೀನನ್ನ ಕೊಟ್ಟಿತ್ತು. ಇಲ್ಲೂ ಕೂಡ ಅಭಿಷೇಕ್ ಮನೋಹರ್ ಸಿಂಘ್ವಿ ಏನಿದ್ದಾರೆ ಅವರು ಕೂಡ ಅದೇ ರೀತಿಯಾದಂತಹ ಆರ್ಗ್ಯುಮೆಂಟ್ಸ್ ಅನ್ನ ಮಾಡಿರುವಂತದ್ದು. ಗ್ರೌಂಡ್ ಆಫ್ ಅರೆಸ್ಟ್ ಅನ್ನ ಮಾಡಿಲ್ಲ, ಮತ್ತೆ ನಟ ದರ್ಶನ್ ಈ ಕೊಲೆಯಲ್ಲಿ ಭಾಗಿಯಾಗಿಲ್ಲ, ಇನ್ಸಿಡೆಂಟ್ ಏನಾಗಿತ್ತು, ಯಾವಾಗ ಕೊಲೆ ಆಗಿದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು FSL ರಿಪೋರ್ಟ್ಗಳು ಮತ್ತೆ ಎಕ್ಸಾಕ್ಟ್ ಟೈಮ್ ಅಂದ್ರೆ ರೇಣುಕಾ ಸ್ವಾಮಿ ಕೊಲೆಯಾದಂಥ ಸಮಯ, ಆತನ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟು, ಇದೆಲ್ಲವನ್ನು ಇಟ್ಕೊಂಡು ಆರ್ಗ್ಯುಮೆಂಟ್ಸ್ ಮಾಡಿರೋದು, ಅಂದರೆ ವಾದವನ್ನು ಮಂಡಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗ್ರೌಂಡ್ ಆಫ್ ಅರೆಸ್ಟ್ ಅನ್ನು ತೋರಿಸಿಲ್ಲ, ಮತ್ತು ಇಲ್ಲಿ ಭಾಗಿಯಾಗಿಲ್ಲ ಅನ್ನೋದ್ರ ಬಗ್ಗೆ ಆರ್ಗ್ಯುಮೆಂಟ್ಸ್ ಅನ್ನು ಮಾಡಿರುವಂಥದ್ದು. ಅಂದರೆ ಮೊನ್ನೆ ನಡೆದಂಥ ಆರ್ಗ್ಯುಮೆಂಟ್ಸ್ ಅಲ್ಲಿ ಏನು ಪೊಲೀಸರ ಪರ SPP ಸಿದ್ಧಾರ್ಥ್ ಲೂತ್ರಾ ಅವರು ಕೂಡ ಒಂದಷ್ಟು ಆರ್ಗ್ಯುಮೆಂಟ್ಸ್ ಅನ್ನು ಮಾಡಿದ್ರು. ಇಲ್ಲ, ನಟ ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿರುವುದರ ಬಗ್ಗೆ ಯಾವೆಲ್ಲ ಸಾಕ್ಷಿಗಳಿದೆ ಆ ಎಲ್ಲ ದಾಖಲೆಗಳು ನಮ್ಮ ಬಳಿ ಇದೆ. ಡಿಜಿಟಲ್ ಎವಿಡೆನ್ಸ್ ಇರ್ಬೋದು, ಸಾಂದರ್ಭಿಕ ಸಾಕ್ಷಿಗಳಿರ್ಬೋದು, ಅಲ್ಲಿದ್ದಂತಹ CCTV ಫುಟೇಜ್ಗಳಿರ್ಬೋದು, ಮತ್ತೆ ಅಲ್ಲೇ ಇದ್ದಂತಹ ಆರೋಪಿಗಳ ಹೇಳಿಕೆ ಮತ್ತೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ, ಈ ಎಲ್ಲ ಹೇಳಿಕೆಗಳು ಕೂಡ ವಿತ್ ಡಿಜಿಟಲ್ ಎವಿಡೆನ್ಸ್ ವಿತ್ ವಿಡಿಯೋ ರೆಕಾರ್ಡ್ ನಮ್ಮ ಬಳಿ ಇದೆ ಅಂತ ಅಂದ್ಬಿಟ್ಟು ಒಂದಷ್ಟು ಆರ್ಗ್ಯುಮೆಂಟ್ಸ್ ಅನ್ನ ಸಿದ್ಧಾರ್ಥ್ ಲೂತ್ರಾ ಅವರು ಕೂಡ ಮಂಡಿಸಿದ್ರು. ಇವತ್ತದು ಕಂಟಿನ್ಯೂಷನ್ ಆಗುತ್ತೆ. ಅಂದ್ರೆ ಅಭಿಷೇಕ್ ಮನೋಹರ್ ಸಿಂಘ್ವಿ ಅವರ ವಾದಕ್ಕೆ ಇವರ ಪ್ರತಿವಾದ ಇವತ್ತು ಕಂಟಿನ್ಯೂಷನ್ ಆಗುವಂಥದ್ದು. ವಾದ ಪ್ರತಿವಾದವನ್ನ ಸುಪ್ರೀಂ ಕೋರ್ಟ್ ಆಲಿಸುತ್ತೆ. ಬಹುತೇಕ ಇವತ್ತು ವಾದ ಪ್ರತಿವಾದ ಮುಗಿಯುವಂತಹ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆ. ವಾದ ಪ್ರತಿವಾದ ಮುಗಿದ್ರೆ ಆರ್ಡರ್ ಅನ್ನ ರಿಸರ್ವ್ ಮಾಡಿ ಮತ್ತೊಂದು ಡೇಟ್ಗೆ ಒಂದು ಆದೇಶವನ್ನ ಪ್ರಕಟಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇಲ್ಲಿ ಇರುವಂತದ್ದು. ಶ್ವೇತಾ, ಎಸ್, ಇನ್ನು ಇಲ್ಲಿ ತನಕ ದರ್ಶನ್ ಪರ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ಮಾಡಿದಂತಹ ವಾದ ನೋಡ್ತಾ ಇದ್ರೆ ದರ್ಶನ್ ಸಪೋರ್ಟಿವ್ ಆಗಿ ಯಾವೆಲ್ಲ ಪಾಯಿಂಟ್ಸ್ ಗಳನ್ನ ಮುಂದಿಟ್ಟಿದ್ದಾರೆ ಪರ ವಕೀಲರು? ಯಾಕಂದ್ರೆ ರಾಜ್ಯದಲ್ಲಿ ಹೈಕೋರ್ಟ್ ನಲ್ಲಿ ಈ ಪ್ರಕರಣದ ವಿಚಾರಣೆ ನಡೆದಾಗ ಏನೆಲ್ಲ ಆಯ್ತು ಅನ್ನೋದನ್ನ ನಾವು ನೋಡಿದೀವಿ. ದರ್ಶನ್ ವಿರುದ್ಧವಾಗಿ ಸಾಕಷ್ಟು ಸಾಕ್ಷ್ಯಗಳು ಈಗಾಗಲೇ ಸಿಕ್ಕಿದೆ, ಚಾರ್ಜ್ ಶೀಟ್ ನಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಅವರಿಗೆ ಸಪೋರ್ಟಿವ್ ಆಗಿ ಅವರ ಪರ ವಕೀಲರ ಅಂಶಗಳೇನೇನಿತ್ತು? ಅಂದರೆ ಪ್ರಮುಖವಾಗಿ ಅವರ ಸಪೋರ್ಟಿವ್ ಆಗಿ ಅವರ ಪ್ರಮುಖವಾದಂತಹ ವಾದನೆ ಕರ್ನಾಟಕ ಹೈಕೋರ್ಟ್ ಕೊಟ್ಟಿರುವಂತಹ ಜಾಮೀನು. ಅಂದರೆ ಜಾಮೀನನ್ನು ಯಾಕಾಗಿ ಕೊಟ್ಟಿರುತ್ತೆ ಅಂತ ಅಂದ್ಬಿಟ್ಟು ಮೆನ್ಷನ್ಗಳನ್ನು ಮಾಡಿರ್ತಾರೆ. ಅಂದರೆ ಕಾರಣಗಳು, ಜಾಮೀನನ್ನು ಕೊಡೋದಕ್ಕೆ ಕಾರಣಗಳು ಯಾವ್ಯಾವ ಇದ್ವು ಏನು ಅನ್ನೋದ್ರ ಬಗ್ಗೆ ಆರ್ಡರ್ ಕಾಪಿಯಲ್ಲಿ ಒಂದಷ್ಟು ರೀಸನ್ಸ್ ಮೆನ್ಷನ್ ಆಗಿರುತ್ತೆ. ಆ ಒಂದು ರೀಸನ್ಸ್ ದರ್ಶನ್ ಪರ ವಕೀಲರಿಗೆ ಇದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ದರ್ಶನನ್ನು ಅರೆಸ್ಟ್ ಮಾಡೋದಕ್ಕೆ ಕಾರಣಗಳನ್ನು ಪೊಲೀಸರು ಸರಿಯಾಗಿ ತಿಳಿಸಿಲ್ಲ. ದರ್ಶನನ್ನು
ವಶಕ್ಕೆ ಪಡೆದಂತ ಸಂದರ್ಭದಲ್ಲೂ ಕೂಡ ಅವರ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿಲ್ಲ. ಮೈಸೂರಿನಲ್ಲಿ ಯಾವಾಗ ಅವರನ್ನ ವಶಕ್ಕೆ ಪಡಿತಾರೆ ಅವ್ರ ಫ್ಯಾಮಿಲಿ ಯಾರಿಗೂ ಮಾಹಿತಿಯನ್ನ ಕೊಟ್ಟಿಲ್ಲ. ಇಲ್ಲಿ ದರ್ಶನ್ ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿಲ್ಲ, ಇದು ಬೇರೆಯವ್ರು ಮಾಡಿರುವಂತಹ ಕೊಲೆ, ಆ ಟೀಮ್ ನಲ್ಲಿ ಇದ್ರು, ಹೀಗಾಗಿ ಇವರು ಕೊಲೆ ಅಲ್ಲಿ ನೇರ ಪಾತ್ರಧಾರ ಅಲ್ಲ ಅಂತ ಅಂದ್ಬಿಟ್ಟು ಒಂದಷ್ಟು ರೀಸನ್ಸ್ ಅನ್ನ ಕೊಟ್ಟು ಹೈಕೋರ್ಟ್ ಜಾಮೀನನ್ನ ಕೊಟ್ಟಿತ್ತು. ಹೀಗಾಗಿ ಅದನ್ನೇ ಇಟ್ಕೊಂಡು ಅದನ್ನ ಆಧಾರದ ಮೇಲೆನೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ವಾದವನ್ನ ಮಂಡಿಸ್ತಿರುವಂತದ್ದು. ಆದ್ರೆ ಈ ಆರ್ಗ್ಯುಮೆಂಟ್ಸ್ಗೆ ಕರ್ನಾಟಕ ಪೊಲೀಸರು ಯಾವ ರೀತಿ ಒಂದು ಪ್ರತಿವಾದವನ್ನ ಸಲ್ಲಿಸ್ತಾರೆ, ಅವರ SPPಗೆ ಯಾವ ರೀತಿ ಒಂದಷ್ಟು ಎವಿಡೆನ್ಸ್ಗಳು ದಾಖಲೆಗಳನ್ನು ಯಾವ ರೀತಿ ಕೊಟ್ಟು ಒಂದು ಆರ್ಗ್ಯುಮೆಂಟ್ಸ್ ಅನ್ನ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಕಾದ್ ನೋಡ್ಬೇಕಾಗತ್ತೆ. ಪ್ರಮುಖವಾಗಿ ಹೈಕೋರ್ಟ್ ಕೊಟ್ಟಂತ ತೀರ್ಪೇ ಅಭಿಷೇಕ್ ಮನೋಹರ್ ಸಿಂಘ್ವಿ ಅವರಿಗೆ ಒಂದು ಇಲ್ಲಿ ದರ್ಶನ್ ಪರ ವಾದ ಮಾಡೋದಕ್ಕೆ ಪ್ರಮುಖ ರೀಸನ್ ಆಗಿರುವಂತದ್ದು, ಪ್ರಮುಖ ಸಾಕ್ಷಿಗಳಾಗಿರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.